ಅಣಬೆ ಸೀಸನ್ ಶುರು ಆಗಿದೆ. ಸೊ ನಮ್ಮತ್ತೆ ಅವರು ಅಣಬೆಗಳನ್ನ ತೊಗೊಬಂದಿದ್ರು. ಒಂದು 5 ನಿಮಿಷ ಲೇಟ್ ಆಗಿದ್ದಕ್ಕೆ ಅದೇನಾಗಿದೆ, ಅಣಬೆ ಅಳ್ಳೋಗ್ಬಿಟ್ಟಿದೆ. ಸೊ ಅದರಿಂದ ಅಳ್ಳೋಗಿರೋ ಅಣಬೆನಲ್ಲೇ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಮೊದಲನೇ ಸಲ ಈ ವರ್ಷದ ಮೊದಲನೇ ಅಣಬೆ ಸಾಂಬಾರಾಗಿದೆ. ಈ ಸಾಂಬಾರನ್ನ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ತೊಗೊಂಡು ಅದಕ್ಕೆ ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಒಂದು ಏಲಕ್ಕಿ, ಮೆಣಸು, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಹಾಗೂ ಕಡಲೆ, ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ, ತುಂಡು ಮೆಣಸಿನ್ಕಾಯಿ ಇದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಪುದೀನ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿನ ಒಂದು 2 ತೊಗೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾನ್ ವೆಜ್ ಸಾಂಬಾರಿಗೆ ಯಾವ ಥರ ರೆಡಿ ಮಾಡ್ಕೊಳ್ತೀವೋ ಅದೇ ಥರ ರೆಡಿ ಮಾಡ್ಕೊಂಡು ಮಾಡಬೇಕು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಫ್ರೈ ಆಗಿದೆ. ಈಗ ಫ್ರೈ ಆಗಿರುವಂತಹ ಮಸಾಲೆಗೆ ಈ ಒಂದು ಧನಿಯಾ ಪೌಡರನ್ನು 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರದ ಪುಡಿಯನ್ನು 1 ಸ್ಪೂನು, ನಂತರ ಸ್ವಲ್ಪ ಸಾಂಬಾರು ಪುಡಿ ಹಾಗೂ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಫೈನ್ ಗ್ರೈಂಡ್ ಮಾಡಬೇಕು. ಅದು ಮಾಡಾದಮೇಲೆ ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರದಲ್ಲಿ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಏನು ತೊಳೆದಿಟ್ಕೊಂಡಿದ್ವಲ್ಲ ಅಣಬೆಯನ್ನು ಅದನ್ನು ಅರ್ಧ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಏನು ಮಾಡೋಕ್ಕೋಗೋದಿಲ್ಲ, ಏಕೆಂದರೆ ಇಷ್ಟು ಮಾಡಿದ್ರೇ ಅಣಬೆ ಫ್ರೈ ಮಾಡ್ತಾ ಇದ್ದಂಗೆನೇ ಅರ್ಧ ಆಗಿಬಿಡುತ್ತೆ. ಒಂದು ಅರ್ಧ ತಪ್ಪಲೆ ಅಣಬೆ ಇದೆ ಅಂತ ಅಂದರೆ ಒಂದು 1/4 ತಪ್ಪಲೆ ಆಗಿಬಿಡುತ್ತೆ. ಅರ್ಧಕ್ಕರ್ಧ ಕಮ್ಮಿ ಆಗಿಬಿಡುತ್ತೆ ಅಳ್ಳಿರೋ ಅಣಬೆ ಆದರೆ. ಮೊಗ್ಗಾದರೆ ಹೇಗಿರುತ್ತೋ ಹಾಗೇ ಇರುತ್ತೆ. ಬಟ್ ಅಳ್ಳಿರೋ ಅಣಬೆ ಮಾತ್ರ ನೋಡ್ತಿರ್ಬೋದು ಅರ್ಧ ಆಗೋಯಿತು. ಸೊ ಈಗ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಿದೆ ಮತ್ತು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಏನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇರುತ್ತಲ್ಲ ಆ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ನೀಟಾಗಿ ತೊಳೆದು ಆ ಮಸಾಲೆ ನೀರನ್ನು ಸಹ ಬಿಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರ್ದು ರೆಡಿ ಮಾಡ್ಕೊಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಬಿಟ್ರೆ ಆಗೋಗುತ್ತೆ. ಅಳ್ಳಿರೋ ಅಣಬೆ ಆದರೆ ಒಂದು 10ರಿಂದ 15 ನಿಮಿಷ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ. ಆದರೆ ಮೊಗ್ಗಲ್ಲಿರೋ ಅಣಬೆಯನ್ನು ಒಂದು 1/4 ಗಂಟೆ 20 ನಿಮಿಷನಾದರೂ ಬೇಯಿಸಬೇಕು, ಯಾಕೆಂದರೆ ಅದು ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಒಂದು 10 ನಿಮಿಷ ಬೆಂದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಈಗ ಬಿಸಿ ಮುದ್ದೆ ಜೊತೆ ಈ ಥರ ಅಣಬೆ ಸಾಂಬಾರು ಸರ್ವ್ ಮಾಡ್ತಿದ್ದಾಗೆ ತಿನ್ಬಿಡೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.